ಡಿಯರ್ ಸ್ಟೂಡೆಂಟ್ಸ್, ಅಲ್ಟರ್ನೇಟಿಂಗ್ ಕರೆಂಟ್ನ ನೆಕ್ಸ್ಟ್ ಪಾರ್ಟಿಗೆ ಹೋಗುವ, ಪಾರ್ಟ್ 4. ಸೊ ಇವತ್ತೇನು ಡಿಸ್ಕಸ್ ಮಾಡುವ ಅಂದರೆ, ಇವತ್ತು ಹಿಂದಿನ ಕ್ಲಾಸಲ್ಲಿ ನೀವೇನು ಕಲ್ತಿದ್ರಿ ಅಂದರೆ ಒಂದು ಸೀರೀಸ್ LCR ಸರ್ಕ್ಯೂಟ್. ಸೊ LCR ಸರ್ಕ್ಯೂಟನ್ನು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ರಿ. ಮತ್ತು ಈಗ ಅದನ್ನೇ ಡಿಸ್ಕಸ್ ಮಾಡೋಕ್ಕೆ ನಾನು ತಗೊಂಡು ಬಂದಿದ್ದೀನಿ, LCR ಸರ್ಕ್ಯೂಟನ್ನೇ. ಆದರೆ ಇಲ್ಲೇನು ಕೇಳಿದರೆ, ನೀವು ಹಿಂದಿನ ಕ್ಲಾಸಲ್ಲಿ ಪೇಷರನ್ನು ಯೂಸ್ ಮಾಡಿಕೊಂಡು, ಅಂದರೆ ಒಂದು ವೆಕ್ಟರ್ ಅಂತ ಟ್ರೀಟ್ ಮಾಡಿ ನಾವು ಸೊ ಅದರ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿದ್ವಿ. ಏನೇನು ಫೈಂಡ್ ಔಟ್ ಮಾಡಿದ್ವಿ ಅಂದರೆ, IM ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ಕರೆಂಟ್ ಒಂದು. ಎರಡನೇದಾಗಿ ಏನು ಮಾಡಿದ್ವಿ ಅಂದರೆ, ಇಂಪೆಡೆನ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. Z = R² + XC - XL ಹೋಲ್ ಸ್ಕ್ವೇರ್. ಸೊ ಜೆಡ್ಡನ್ನು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಕೇಳಿದರೆ, ಫೇಸ್ ಆ್ಯಂಗಲ್. ಫೇಸ್ ಆ್ಯಂಗಲ್ ಅಂದರೆ ಯಾವುದು? ಫೈ ಅಂತ ಹೇಳಿದ್ವಲ್ಲ. ಸೊ ದಟ್ ಈಸ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ಅಪ್ಲೈಡ್ ಸೋರ್ಸ್. ಸೋರ್ಸಿಗೆ ಏನು ಅಪ್ಲೈ ಮಾಡ್ತೀವಿ ನಾವು, ಮತ್ತು ಅಲ್ಲಿ ಮೇನ್ ಕರೆಂಟ್ ಏನಿದೆ, ಸೊ ಕರೆಂಟ್ ಕಾಮನ್ ಅಂತ ಗೊತ್ತಾಗಿತ್ತಲ್ವ ನಮಗೆ, ಅದನ್ನು ನಾವಲ್ಲಿ ಕಲ್ತಾಗಿದೆ ಹಿಂದಿನ ಕ್ಲಾಸಲ್ಲಿ. ಸೊ ಆ ಪೇಷರಲ್ಲಿ ನಾವು ಯೂಸ್ ಮಾಡಿಕೊಂಡು ಇಷ್ಟು ಒಂದು ಏನೇನು ಎಕ್ಸ್ಪ್ರೆಷನ್ಗಳು ನಮ್ಗೆ ಬೇಕು ಅಷ್ಟನ್ನು ನೋಡಿದ್ದೀವಿ. ಸೊ ಇವತ್ತೇನು ಮಾಡುವ ಕೇಳಿದರೆ, ಒಂದು ಅನಲೈಟಿಕಲ್ ಮೆಥಡಲ್ಲಿ ನಾವು ಅದೇ ಎಕ್ಸ್ಪ್ರೆಷನ್ಗಳನ್ನು ಫೈಂಡ್ ಔಟ್ ಮಾಡೋಣ, ಅದೇ ಎಕ್ಸ್ಪ್ರೆಷನ್ಗಳು. ಸೊ ಅನಲೈಟಿಕಲ್ ಮೆಥಡನ್ನು ನೀವು ಫಸ್ಟ್ ಯೂನಿಟಲ್ಲಿ ಈ ವರ್ಡನ್ನು ಕೇಳಿರ್ತೀರಿ. ಸೊ ಇದೊಂದು ಸೈಂಟಿಫಿಕ್ ಮೆಥಡ್. ಇದು ಅನಲೈಟಿಕಲ್ ಮೆಥಡ್ ಅನ್ನೋದು ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಒಂದು ಸೊಲ್ಯೂಷನನ್ನು ಗೆಸ್ ಮಾಡೋದು. ಸೊ ಆ ಸೊಲ್ಯೂಷನನ್ನು ವೆರಿಫೈ ಮಾಡೋದು, ಆ ಸೊಲ್ಯೂಷನ್ ಕರೆಕ್ಟ್ ಇದೆಯಾ ನಾವು ಅಂದ್ಕೊಂಡಿರೋದು ಅಂತ ಫೈನಲಿ ಚೆಕ್ ಮಾಡೋದು, ಪ್ರಾಕ್ಟಿಕಲಿ ಚೆಕ್ ಮಾಡುವಂಥದ್ದು. ಸೊ ಈ ಅನಲೈಟಿಕಲ್ ಮೆಥಡ್ ಅನ್ನುವಂಥದ್ದು ಇಲ್ಲಿ ಮೇಯ್ನಾಗಿ ನಾವು ನಮ್ಮ ಎದುರುಗಡೆ ಒಂದು ಪ್ರಾಬ್ಲಮ್ ಇದೆ ಅಂದ್ಕೊಳ್ಳೋಣ. ಸೊ ಅದರ ಸೊಲ್ಯೂಷನನ್ನು ನಾವು ಗೆಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಗೆಸ್ ಮಾಡಿರೋ ಸರಿ ಇದೆಯಾ, ಅದು ಸರಿಯೇ ಬಂತು ಅಂದರೆ ಓಕೆ, ಎವ್ರಿಥಿಂಗ್ ಈಸ್ ಫೈನ್. ಸೊ ಅಂಥ ಒಂದು ಅನಲೈಟಿಕಲ್ ಮೆಥಡನ್ನು ನಾವು ಇಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ. ಇಲ್ಲಿ ಮೇಯ್ನಾಗಿ ಈ ಮೆಥಡನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಇದು ಸ್ಟೆಪ್ ಬೈ ಸ್ಟೆಪ್ ಮರ್ತೋಗುವಂಥದ್ದು, ಅಂದರೆ ಎಲ್ಲೋ ಒಂದು ಮಿಸ್ ಆಯ್ತೇನೋ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಒಂದು ಅಡ್ವೈಸ್ ಏನು ಕೇಳಿದರೆ, ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ. ನಾನು ಸ್ಲೋ ಆಗಿ ಹೇಳ್ತಾ ಹೋಗ್ತೇನೆ, ಆ ಸ್ಟೆಪ್ಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾನು ಇಂಪಾರ್ಟೆಂಟು ಇದನ್ನು ನೆನ್ಪಿಟ್ಕೊಳ್ಳಿ ಅಂತೀನಲ್ಲ, ಅದನ್ನು ಮಾರ್ಕ್ ಮಾಡ್ತಾ ಹೋಗಿ. ಸೊ ಆವಾಗ ನಿಮ್ಗೆ ಏನಾಗುತ್ತೆ ಕೇಳಿದರೆ, ಕಂಪ್ಲೀಟ್ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನೋ ಅದಷ್ಟು ಅರ್ಥ ಆಗುತ್ತೆ. ಇಲ್ಲಾಂದರೆ ಅದು ಎಲ್ಲೋ ಒಂದು ಕಡೆಗೆ ಅದು ಹೇಗೆ ಬಂತು ಇದು ಹೇಗೆ ಬಂತು ಅಂತ ಡೌಟ್ ಶುರು ಆಗಿಬಿಡುತ್ತೆ. ಓಕೆ, ಸ್ಟಾರ್ಟಿಂಗಿಂದನೂ ನಾನು ಹೇಳ್ತೇನೆ, ಇದನ್ನು ನೆನ್ಪಿಟ್ಕೊಳ್ಳಿ ಅಂತೀನಿ, ಅದನ್ನ ಒಂದು ಕಡೆ ಮಾರ್ಕ್ ಮಾಡಿ ಬರೆದಿಟ್ಕೊಳ್ತಾ ಹೋಗಿ. ಸೊ ಫೈನಲಿ ನಿಮಗೆ ಇದು ಮೆಥಡ್ ಅರ್ಥ ಆಗಿಬಿಡುತ್ತೆ. ಸೊ ಸ್ಟಾರ್ಟ್ ಮಾಡುವ. ನಾವೀಗ ಏನು ಮಾಡ್ತಾಯಿದ್ದೀವಿ, LCR ಸರ್ಕ್ಯೂಟನ್ನೇ ತೊಗೊಳ್ತಾ ಇದ್ದೀವಿ. ಮೆಥಡ್ ಮಾತ್ರ ಚೇಂಜ್, ಅನಲೈಟಿಕಲ್ ಮೆಥಡ್. ಓಕೆ, ಸೊ ಇಲ್ಲಿ ಈ LCRನ್ನು ಸೀರೀಸಲ್ಲಿ ತೊಗೊಂಡಿದ್ದೀವಿ ನಾವು. ಇಲ್ಲೊಂದು ಇಂಡಕ್ಟ್ರ್ ಇದೆ, ಇಲ್ಲೊಂದು ಕೆಪಾಸಿಟ್ರ್ ಇದೆ, ಒಂದು ರೆಜಿಸ್ಟ್ರ್ ಇದೆ. ಸೊ ಆಗಲೇ ಈ ಒಂದು ಇಂಡಕ್ಟ್ರಲ್ಲಿ ನೋಡಿ, ಯೂಸಲಿ ಇದು ಅಪ್ಲೈಡ್ ಸೋರ್ಸ್, V = Vm sin ωt ಅನ್ನೋದು ಅಪ್ಲೈಡ್ ಸೋರ್ಸು. ಹಾಗಾಗಿ ಏನಾಯಿತು ಕೇಳಿದರೆ, ಸೀರೀಸಲ್ಲಿ ಇರೋದ್ರಿಂದ ಸೊ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್, ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್, ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್, ಇವಿಷ್ಟು ಆ್ಯಡ್ ಮಾಡಿದರೆ ನಮಗೆ ಸೋರ್ಸ್ ವೋಲ್ಟೇಜ್ ಬರಬೇಕು. ಇದು ಕಾಮನ್ ಆಗಿ ನಾವು ಕಲ್ತಿರುವಂಥದ್ದು. ಬಟ್ ನಾವು ಪೇಷರನ್ನು ತಗೊಂಡಾಗ ವೆಕ್ಟರ್ ಅಂತ ಟ್ರೀಟ್ ಮಾಡಿದ್ವಿ. ನಾವು ಹಾಗೆ ಹೋಗೋದು ಬೇಡ, ಈಗ ವೆಕ್ಟರ್ ಅಂತ ನಾವು ಟ್ರೀಟ್ ಮಾಡೋದೇ ಇಲ್ಲ ಎಲ್ಲೂ. ಬಟ್ ನಾವು ಒಂದು ಬೇರೆ ಮೆಥಡಲ್ಲಿ ಮಾಡೋಣ ಇದನ್ನು. ಸೊ ಈ ಡಯಾಗ್ರಾಮಲ್ಲಿ ನಮಗೆ ಒಂದು ಪೇಷರನ್ನು ಕೂಡ ನಿಮ್ಗೆ ನೆನಪು ಮಾಡೋ ಸಲುವಾಗಿ ಇಲ್ಲಿಟ್ಟಿದೆ. ಕರೆಂಟು ಮತ್ತು ಕಾಮನ್ ಎಲ್ಲದರಲ್ಲೂ ಕರೆಂಟು ಸೇಮ್ ಇರ್ತಾಯಿತ್ತು ಕರೆಂಟು. ಬಟ್ ರೆಜಿಸ್ಟ್ರಲ್ಲಿ ಇನ್ ಫೇಸು, ಇಂಡಕ್ಟ್ರಲ್ಲಿ ವೋಲ್ಟೇಜ್ ಮುಂದಕ್ಕೆ ಹೋಗಿದೆ, ಕೆಪಾಸಿಟ್ರಲ್ಲಿ ವೋಲ್ಟೇಜು ಹಿಂದಕ್ಕೆ ಹೋಗಿದೆ. ನಾನು ಹೀಗೆ ಹೇಳ್ತೇನೆ, ಇಲ್ಲ ನೀವು ಕಲ್ತಿದ್ದು ನೆನಪು ಮಾಡ್ಕೊಳ್ಳೋದಾದರೆ, ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಫೇಸ್ ಇನ್ ಕೇಸ್ ಆಫ್ ರೆಜಿಸ್ಟರ್, ಆ್ಯಂಡ್ ಇನ್ ಕೇಸ್ ಆಫ್ ಇಂಡಕ್ಟರ್ ಕರೆಂಟ್ ಈಸ್ ಲ್ಯಾಗಿಂಗ್ 90 ಡಿಗ್ರಿ, ಆ್ಯಂಡ್ ಇನ್ ಕೇಸ್ ಆಫ್ ಕೆಪಾಸಿಟರ್ ಕರೆಂಟ್ ಈಸ್ ಲೀಡಿಂಗ್ 90 ಡಿಗ್ರಿ. ಕರೆಕ್ಟಾ? ಸೊ ಹೀಗೆ ಯಾಕೆ ಬೇಕಾದರೂ ಹೇಳ್ಬೋದು. ನಾವು ವೋಲ್ಟೇಜನ್ನೇ ಇಟ್ಕೊಂಡು ಮಾತಾಡೋದಾದರೆ ಅಥವಾ ಕರೆಂಟ್ ಹಿಡ್ಕೊಂಡು ಮಾತಾಡೋದಾದರೆ ನಾವು ಯಾವ್ದು ಮುಂದಿದೆ ಯಾವ್ದು ಹಿಂದಿದೆ ಅಷ್ಟನ್ನು ಹೇಳ್ಬೋದು. ಬಟ್ ಇದೊಂದು ನೆನಪಿಗಾಗಿ ನಿಮಗಿಲ್ಲಿ ನಾನು ಮತ್ತೆ ರಿಕಾಲ್ ಮಾಡಿರುವಂಥದ್ದು. ಬಟ್ ಈಗ ನಾವೇನು ಮಾಡುವ ಕೇಳಿದರೆ, ಈ ಇಂಡಕ್ಟ್ರಲ್ಲಿ ಪೊಟೆನ್ಷಿಯಲ್ ಏನಿರುತ್ತೆ ಅನ್ನುವಂಥದ್ದು ಸೊ ಕಲ್ತಿದ್ದೀವಿ ನಾವು. ಎಲ್ಲಿ ಕಲ್ತಿದ್ದೀವಿ? ಆ ಒಂದು ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ ನಾವು ಕಲ್ತಿದ್ದೀವಿ. ಸೊ ಇಲ್ಲಿರುವಂಥ ಪೊಟೆನ್ಷಿಯಲ್ ಏನಿದೆ ಅದು
ಇ ಎಮ್ ಎಫ್ ಈಕ್ವಲ್ಸ್ ಟು ಅದರ ಮ್ಯಾಗ್ನಿಟ್ಯೂಡನ್ನು ತಗೊಂಡ್ರೆ ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ಚೇಂಜ್ ಇನ್ ಕರೆಂಟು ಡಿ ಐ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಕರೆಂಟು. ಎಲ್ ಅನ್ನೋದು ಇಂಡಕ್ಟರ್. ಕೆಪಾಸಿಟ್ರಲ್ಲಿ ಎಷ್ಟಿರುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸು? ಸೊ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ, ದರ್ ಫೋರ್ ವಿ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ, ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಕರೆಕ್ಟಾ? ರೆಜಿಸ್ಟ್ರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ? ವಿ ಈಸ್ ಈಕ್ವಲ್ ಟು ಐ ಆರ್. ಸೊ ಹಾಗಾಗಿ ನಾವು ಅದನ್ನು ತಗೊಂಡ್ರೆ ನೋಡಿ, ಎಲ್ ಇಂಟು ಡಿ ಐ ಬೈ ಡಿ ಟಿ ಇದು ಪೊಟೆನ್ಷಿಯಲ್ ಅಕ್ರಾಸ್ ದ ಇಂಡಕ್ಟರ್. ನೆಕ್ಸ್ಟು ಆರ್ ಇಂಟು ಐ ಇಸ್ ದ ಪೊಟೆನ್ಷಿಯಲ್ ಅಕ್ರಾಸ್ ದ ರೆಜಿಸ್ಟರ್, ಆ್ಯಂಡ್ ದಿಸ್ ಒನ್ ಕ್ಯೂ ಬೈ ಸಿ ಇಸ್ ದ ಪೊಟೆನ್ಷಿಯಲ್ ಅಕ್ರಾಸ್ ದ ಕೆಪಾಸಿಟರ್. ಸೊ ಇಷ್ಟು ಆ್ಯಡ್ ಮಾಡಿದರೆ ಸೋರ್ಸ್ ವೋಲ್ಟೇಜ್ ವಿ ಬರುತ್ತೆ, ಸೋರ್ಸ್ ವೋಲ್ಟೇಜ್. ಸೊ ವಿ ಅನ್ನೋದೇನು ಅಂದರೆ ವಿ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ, ಸೋರ್ಸ್ ವೋಲ್ಟೇಜ್ ಇದು. ವಿ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು. ಈಗ ನಾವೇನು ಮಾಡಿದ್ದೀವಿ ಕೇಳಿದರೆ, ಈ ವಿ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅನ್ನೋದು ಗೊತ್ತಿದೆ ನಮಗೆ. ಸೊ ನಮಗೆ ಕರೆಂಟ್ನ ಆ್ಯಂಪ್ಲಿಟ್ಯೂಡ್ ಬೇಕು, ಪೀಕ್ ಕರೆಂಟ್ ಬೇಕು, ಕರೆಂಟ್ನ ಇಕ್ವೇಷನ್ ಬೇಕು, ಫೇಸ್ ಆ್ಯಂಗಲ್ ಬೇಕು, ಇಂಪಿಡೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಕೇಳಿದರೆ, ಅಲ್ಲಿ ಹೇಳಿದಾಗೆ ಎಲ್ ಇಂಟು ಡಿ ಐ ಬೈ ಡಿ ಟಿ ಪ್ಲಸ್ ಆರ್ ಇಂಟು ಐ, ದಿಸ್ ಈಸ್ ಪೊಟೆನ್ಷಿಯಲ್ ಅಕ್ರಾಸ್ ದ ರೆಜಿಸ್ಟರು. ಇದು ಎಲ್ ಇಂಟು ಡಿ ಐ ಬೈ ಡಿ ಟಿ ಪೊಟೆನ್ಷಿಯಲ್ ಅಕ್ರಾಸ್ ದ ಇಂಡಕ್ಟರ್. ಸೊ ಕ್ಯೂ ಬೈ ಸಿ ಇಸ್ ದ ಪೊಟೆನ್ಷಿಯಲ್ ಅಕ್ರಾಸ್ ದ ಕೆಪಾಸಿಟರ್. ಸೊ ವಿ ಇದಿರೋ ಜಾಗದಲ್ಲಿ ವಿ ಎಮ್ ಸೈನ್ ಒಮೆಗಾ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಕರೆಕ್ಟಾ? ಸೊ ಇದಕ್ಕೆ ನಾವು ಇಕ್ವೇಷನ್ 1 ಅಂತ ಕರೆಯೋಣ. ಸೊ ಇಲ್ಲಿವರೆಗೆ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ. ನಾವು ಎಲ್ಲೂ ವೆಕ್ಟರಲ್ಲಿ ಹೋಗ್ತಾ ಇಲ್ಲ, ನೆನಪಿರಲಿ. ಸೊ ಏನು ಒಂದು ಥಿಯರಿಟಿಕಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಸೊ ಇದರ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಇಂಡಕ್ಟರ್, ದಿಸ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಜಿಸ್ಟರ್, ಆ್ಯಂಡ್ ದಿಸ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್. ಸೊ ದೀಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಸಮ್ ಆಫ್ ದೀಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಕ್ವಲ್ಸ್ ಟು ದ ಅಪ್ಲೈಡ್ ವೋಲ್ಟೇಜ್. ಇದು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ವಾ? ನಾವು ಇಲ್ಲಿ ಎ ಸಿ ಬಂದ ಮೇಲೆ ವೋಲ್ಟೇಜ್ ಅಂತ ಕರಿತಾ ಇದ್ದೀವಿ. ಓಕೆ, ಹಾಂ. ಈಗ ನಮಗೆ ಗೊತ್ತಿದೆ ಏನು ಅಂದರೆ, ಈ ಡಿ ಐ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ. ಐ ಅನ್ನೋದೇನು? ಕರೆಂಟು. ಸೊ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ಚಾರ್ಜಿನ ಚೇಂಜಸ್ ಅಥವಾ ಫ್ಲೋ ಏನಿದೆ ಅದರ ಒಂದು ರೇಟನ್ನು ವಿತ್ ರಿಸ್ಪೆಕ್ಟ್ ಟು ಟೈಮ್ ನಾವು ಕರೆಂಟ್ ಅಂತ ಕರಿತೀವಿ ಅಲ್ವಾ? ಸೊ ಕರೆಂಟ್ ಅನ್ಬೇಕಾದ್ರೆ ಚಾರ್ಜ್ ಫ್ಲೋ ಆಗಬೇಕು. ಚಾರ್ಜ್ ಇದೆ ಅಂದರೆ ಕರೆಂಟ್ ಅಂತ ಅಲ್ಲ, ಕರೆಂಟ್ ಚಾರ್ಜ್ ಫ್ಲೋ ಆದರೆ ಕರೆಂಟ್. ಓಕೆ, ಸೊ ಐ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ, ಇದು ಓಕೆ ನಮಗೆ. ನೆಕ್ಸ್ಟ್ ಏನು ಕೇಳಿದರೆ, ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿ ಐ ಇದೆ ಮತ್ತು ಡಿ ಐ ಬೈ ಡಿ ಟಿ ಇದೆ, ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇದೆ. ಸೊ ಹಾಗಾಗಿ ಡಿ ಐ ಬೈ ಡಿ ಟಿಗೆ ನಾವು ಈ ಇಕ್ವೇಷನನ್ನು ತೊಗೊಂಡ್ರೆ ಡಿ ಐ ಬೈ ಡಿ ಟಿ ಈಕ್ವಲ್ಸ್ ಟು ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್, ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಆಯಿತು. ಅಂದರೆ ಡಬಲ್ ಡಿಫ್ರೆನ್ಷಿಯೇಷನ್ ಆಯಿತು. ಗೊತ್ತಾಯ್ತಾ ಇದು? ಸೊ ಐ ಡಿ ಕ್ಯೂ ಬೈ ಡಿ ಟಿ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಐ ಬೈ ಡಿ ಟಿ, ಸೊ ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್. ಓಕೆ, ನಾವು ಈ ವ್ಯಾಲ್ಯೂಸನ್ನು ಏನು ಮಾಡುವ ಕೇಳಿದರೆ, ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಡಿ ಐ ಬೈ ಡಿ ಟಿ ಇದ್ದಲ್ಲಿ ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡುವ, ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್. ಆರ್ ಇಂಟು ಐ ಇದೆ, ಐ ಇರೋಲ್ಲಿ ಡಿ ಕ್ಯೂ ಬೈ ಡಿ ಟಿ ಅಂತ ಮಾಡುವ. ಇಲ್ಲೇನು ಯಾವುದೇ ಇಲ್ಲ, ಇದು ಕ್ಯೂ ಬೈ ಸಿ ಹಾಗೆ ಇರಲಿ, ಕ್ಯೂ ಬೈ ಸಿ ಅಂತ ಇರಲಿ. ಸೊ ಏನಾಯ್ತು ಅದು ಅಂದರೆ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಆ್ಯಸ್ ಇಟ್ ಈಸ್. ಇಲ್ಲೇನು ಮಾಡೋಕ್ಕೆ ಹೋಗಿಲ್ಲ ನಾವು, ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದ ಹಾಗೆ ಇದೆ, ವಿ ಎಮ್ ಸೈನ್ ಒಮೆಗಾ ಟಿ ಅಂತ ಬಂತು. ಈ ಇಕ್ವೇಷನ್ ಇದೆಯಲ್ಲ, ಸೇಮ್ ಟೈಪ್ ಆಫ್ ಇಕ್ವೇಷನ್ನು ನೀವು ಕಲ್ತಿದ್ದೀರಿ. ಎಲ್ಲಿ? ಫಸ್ಟ್ ಇಯರಲ್ಲಿ ಆಸಿಲೇಷನ್ ಯೂನಿಟ್ ಇದೆ ನೋಡಿ. ಸೊ ಅಲ್ಲಿ ಬರುತ್ತೆ ನಿಮಗೆ ಒಂದು ಫೋರ್ಸ್ಡ್ ಡ್ಯಾಂಪ್ಡ್ ಆಸಿಲೇಷನ್ ಅಂತ ಬರುತ್ತೆ. ಇಕ್ವೇಷನ್ ಈ ರೀತಿ ಇಲ್ಲ, ಅಂದರೆ ಆರ್ಡರ್ ಸೇಮ್ ಇದೆ, ಬಟ್ ಎಲ್ಲಿರೋ ಜಾಗದಲ್ಲಿ ಎಮ್ ಇದೆ, ಆರ್ ಇರೋ ಜಾಗದಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ, ಎ ಅಂತ ಕಾನ್ಸ್ಟೆಂಟ್ ತೊಗೋತಾರೆ. 1/c ಇರೋ ಜಾಗದಲ್ಲಿ ಬಿ ಅಂತ ಒಂದು ಕಾನ್ಸ್ಟೆಂಟ್ ತೊಗೊತಾರೆ. ಮತ್ತೇನು ಕೇಳಿದರೆ, ಈ ಕ್ಯೂ ಇರೋ ಜಾಗದಲ್ಲಿ ಡಿಸ್ಪ್ಲೇಸ್ಮೆಂಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ನೀವು ಆ ಬುಕ್ಸಲ್ಲಿ ಅಥವಾ ನಿಮ್ಮ ನೋಟ್ಸಲ್ಲಿ ಹುಡುಕಿದರೆ ಸೊ ಈ ಇದೇ ಟೈಪ್ ಎಕ್ಸ್ಪ್ರೆಷನ್ ಸಿಗುತ್ತೆ ನಿಮಗೆ. ಸೊ ಈ ಎಕ್ಸ್ಪ್ರೆಷನ್ ಏನು ಕೇಳಿದರೆ, ಅಲ್ಲಿ ಹೇಳಿದ ಹಾಗೆ ಇಟ್ ಈಸ್ ಎ ಫೋರ್ಸ್ಡ್ ಡ್ಯಾಂಪ್ಡ್ ಆಸಿಲೇಷನ್. ಸೊ ಫೋರ್ಸ್ಡ್ ಆಸಿಲೇಷನ್ ಗೊತ್ತಿದೆ ನಿಮಗೆ, ಡ್ಯಾಂಪ್ಡ್ ಆಸಿಲೇಷನ್ ಗೊತ್ತಿದೆ. ಸೊ ಡ್ಯಾಂಪ್ಡ್ ಅಂದರೆ ಏನು ಕೇಳಿದರೆ, ಆಸಿಲೇಷನ್ ಗೋಸ್ ಆನ್ ಡಿಕ್ರೀಸಿಂಗ್ ಅಂತೇಳಿ. ಸೊ ಫೈನಲಿ ಇಟ್ ಸ್ಟಾಪ್ಸ್ ಆರ್ ಇಟ್ ಎಂಡ್ಸ್ ಅಂತ ಅರ್ಥ. ಹಾಗೆ ನಾವು ಆ ಇಕ್ವೇಷನ್ ಅಲ್ಲಿ ಕಲ್ತಿರೋದ್ರಿಂದ ನಾವು ಡೈರೆಕ್ಟಾಗಿ ಇಲ್ಲಿ ಅದನ್ನು ಯೂಸ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಏನು ಕೇಳಿದರೆ, ಈ ಇಕ್ವೇಷನ್ಗೆ ಒಂದು ಸೊಲ್ಯೂಷನ್ನು ನಾವು ಗೆಸ್ ಮಾಡೋಣ. ಸೊ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ 2 ಈಸ್ ದಿಸ್ ಇಕ್ವೇಷನ್ಗೆ ಸೊಲ್ಯೂಷನ್ನು ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ. ಇದೊಂದು ಅದರ ಸೊಲ್ಯೂಷನ್ ಅಂತ ನಾವು ಅಂದ್ಕೊಳ್ಳೋಣ. ಸೊ ಈಗ ನೀವು ಏನು ನೆನ್ಪಿಟ್ಕೋಬೇಕು, ಒಂದು ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಇದೇನು ಕೇಳಿದರೆ ಸೊಲ್ಯೂಷನ್ ಆಫ್ ದ ಇಕ್ವೇಷನ್.
ನಾವು ಮುಂದೆ ಮತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ನಾವು ಕ್ಯೂಗೆ ಇಲ್ಲಿ ಕ್ಯೂಗೆ ನಾವು ಕ್ಯೂ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಅಂದಿದ್ದೀವಲ್ಲ, ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ನಾವು ಡಿ ಕ್ಯೂ ಬೈ ಡಿ ಟಿ ಅಂದರೆ ಏನಾಯಿತು. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಡಿ ಕ್ಯೂ ಬೈ ಡಿ ಟಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕ್ಯೂ ಎಮ್ ಅನ್ನೋದು ಮ್ಯಾಕ್ಸಿಮಮ್ ಅನ್ನೋ ಅರ್ಥ, ಮ್ಯಾಕ್ಸಿಮಮ್ ಚಾರ್ಜ್. ಸೊ ಇದು ಹಾಗೆ ಕಾನ್ಸ್ಟೆಂಟ್. ಇದು ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಮಾಡಿದಾಗ ಏನಾಯಿತು, ಕಾಸ್ ಆಯಿತು. ಒಮೆಗಾ ಜೊತೆಗಿದೆ, ಟಿ ಜೊತೆಗೆ ಒಮೆಗಾ ಕಮ್ಸ್ ಔಟ್ ಅಲ್ವಾ. ಸೊ ಹಾಗಾಗಿ ಕ್ಯೂ ಎಮ್ ಒಮೆಗಾ ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ ಆಯಿತು. ಯಾವುದು, ಡಿ ಕ್ಯೂ ಬೈ ಡಿ ಟಿ. ಮತ್ತು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಸಿಗುತ್ತೆ. ಸೊ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡುವಾಗ ಕ್ಯೂ ಎಮ್ ಅಲ್ಲೇ ಇದೆ ಕಾನ್ಸ್ಟೆಂಟು, ಒಮೆಗಾ ಅಲ್ಲೇ ಇದೆ ಕಾನ್ಸ್ಟೆಂಟು. ಕಾಸಿಗೆ ನೀವು ಡಿಫ್ರೆನ್ಷಿಯೇಟ್ ಮಾಡಿದರೆ ಸೈನ್ ಆಗುತ್ತೆ, ಮೈನಸ್ ಸೈನ್ ಆಗುತ್ತೆ. ಒಮೆಗಾ ಟಿ ಪ್ಲಸ್ ಟೀಟಾದಲ್ಲಿ ಒಮೆಗಾ ಟಿ ಜೊತೆಗಿದೆ, ವೇರಿಯೇಬಲ್ ಜೊತೆಗೆ. ಸೊ ದಿಸ್ ಈಸ್ ಕಾನ್ಸ್ಟೆಂಟ್, ಇಟ್ ಕಮ್ಸ್ ಔಟ್. ಹಾಗಾಗಿ ಏನಾಯಿತು, ಒಮೆಗಾ ಸ್ಕ್ವೇರ್ ಆಯಿತು. ಕರೆಕ್ಟಾ, ಅರ್ಥ ಆಯ್ತಾ ಇದು. ಸೊ ಈಕ್ವೇಷನ್ ನೋಟ್ ಮಾಡಿದ್ರಲ್ಲ, ಹಾಗೆ ಈ ಡಿ ಕ್ಯೂ ಬೈ ಡಿ ಟಿ, ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ನಿಮಗೆ ಈಗ ಈಸಿಯಾಗಿ ಗೊತ್ತಾಯ್ತು ಹೇಗೆ ಬಂತು ಅನ್ನುವಂಥದ್ದು. ಉದ್ದೇಶ ಏನು ಕೇಳಿದರೆ, ನಾವು ಇಲ್ಲಿದೆಯಲ್ಲ ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್, ಡಿ ಕ್ಯೂ ಬೈ ಡಿ ಟಿ ಇದೆ. ಸೊ ಅಲ್ಲಿ ಆ ಇಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡುವ, ಆ ಇಕ್ವೇಷನ್ಸನ್ನು ಅಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡುವ. ಆಲ್ರೆಡಿ ಕ್ಯೂ ಅನ್ನೋದು ಗೊತ್ತಿದೆ ನಮಗೆ, ಕ್ಯೂ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಆ ಇಕ್ವೇಷನ್ 2ನಲ್ಲಿ ಈ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಇರೋಲ್ಲಿ ಕ್ಯೂ ಎಮ್ ಒಮೆಗಾ ಸ್ಕ್ವೇರ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಎಲ್ ಆಲ್ರೆಡಿ ಅಲ್ಲಿತ್ತು ನೋಡಿ. ಎಲ್ ಅನ್ನೋದು ಆ ಇಕ್ವೇಷನಲ್ಲಿತ್ತು, ನೋಟ್ ಮಾಡ್ಕೊಂಡಿದ್ರೆ ಆ ಇಕ್ವೇಷನ್ನ. ಸೊ ಒಂದ್ಸರಿ ಬೇಕಾದರೆ ನೋಟ್ ಮಾಡ್ಕೊಳ್ಳಿ ಅದನ್ನು. ಯಾವ ಇಕ್ವೇಷನು, ದಿಸ್ ಇಕ್ವೇಷನ್ ಎಲ್ ಇಂಟು ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಆರ್ ಇಂಟು ಡಿ ಕ್ಯೂ ಬೈ ಡಿ ಟಿ ಪ್ಲಸ್ ಕ್ಯೂ ಬೈ ಸಿ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಈ ಇಕ್ವೇಷನ್ನಲ್ಲಿ ನೋಡಿ ಎಲ್ ಇದೆ, ಆರ್ ಇದೆ. ಸೊ ಅದನ್ನೆಲ್ಲ ನೀವು ಇಲ್ಲೊಂದು ಸಿ ಇದೆ, ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನಾನು. ಸೊ ಈಗ ಏನಾಯಿತು ಕೇಳಿದರೆ, ಈ ಡಿ ಕ್ಯೂ ಬೈ ಡಿ ಟಿ ಮತ್ತು ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರನ್ನು ಸಬ್ಸ್ಟಿಟ್ಯೂಟ್ ಮಾಡುವ ನೆಕ್ಸ್ಟ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ರೀತಿ ಎಕ್ಸ್ಪ್ರೆಷನ್ ಆಯಿತು ನೋಡಿ. ನಿಮಗೀಗ ಅಲ್ಲಿ ಎಲ್ ಒಂದು ಹಾಗೆ ಇರುತ್ತೆ, ಇಲ್ಲೊಂದು ಆರ್ ಹಾಗೆ ಇರುತ್ತೆ, ಇಲ್ಲೊಂದು ಸಿ ಹಾಗೆ ಇರುತ್ತೆ. ಉಳಿದದಲ್ಲಿ ನಾವೇನು ಮಾಡಿದ್ವಿ, ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಡಿ ಕ್ಯೂ ಬೈ ಡಿ ಟಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಐ ಆರ್ ಇತ್ತಲ್ವ ಅಲ್ಲಿ. ನೆಕ್ಸ್ಟ್ ಏನು ಕೇಳಿದರೆ, ಇಲ್ಲಿ ಕ್ಯೂ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಕ್ಯೂ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ. ಸಿ ಕಾನ್ಸ್ಟೆಂಟ್ ಹಾಗೆ ಇದೆ. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹಾಗೆ ಕ್ಯಾರಿ ಆಗ್ತಾ ಇದೆ, ವಿ ಎಮ್ ಸೈನ್ ಒಮೆಗಾ ಟಿ ಸೋರ್ಸ್ ವೋಲ್ಟೇಜ್. ಇಲ್ಲಿವರೆಗೂ ಓಕೆನಾ. ಈಗ ಮುಂದಕ್ಕೆ ಇದು ಈ ಒಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ ಕ್ಯೂ ಎಮ್ ಒಮೆಗಾ ಕಾಮನ್ನಾಗಿ ಹೊರಗಡೆ ತೊಗೊಂಡ್ಬಿಡೋಣ. ಇಲ್ಲಿ ತೊಗೊಂಡಾಗ ಏನಾಯಿತು ನೋಡಿ, ಮೈನಸ್ ಹಾಗೆ ಇರುತ್ತೆ. ಕ್ಯೂ ಎಮ್ ಒಮೆಗಾ ಸ್ಕ್ವೇರ್ ಇದೆ, ಒಂದು ಒಮೆಗಾ ಉಳ್ಕೊಂತು, ಜೊತೆಗೆ ಒಂದು ಎಲ್ ಇದೆ, ಅದು ಹಾಗೆ ಇರಲಿ. ಯಾಕೆಂದರೆ ನಾವು ತೆಗೆದಿರೋದು ಕ್ಯೂ ಎಮ್ ಒಮೆಗಾವನ್ನು, ಕಾಮನ್ನಾಗಿ ಹೊರಗೆ ತೆಗೆದಿರೋದು ಕ್ಯೂ ಎಮ್ ಒಮೆಗಾವನ್ನು. ಸೊ ಉಳಿದಿದ್ದೇನು ಅಂದರೆ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಆ್ಯಸ್ ಇಟ್ ಈಸ್. ಇಲ್ಲೂ ಕೂಡ ಕ್ಯೂ ಎಮ್ ಒಮೆಗಾ ಇದೆ, ಅದನ್ನು ಹೊರಗಡೆ ಇಟ್ಟಿದ್ದೀವಿ ನಾವು. ಆರ್ ಮಾತ್ರ ಉಳ್ಕೊಳ್ಳುತ್ತೆ, ಆರ್ ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ. ಇಲ್ಲಿ ಕ್ಯೂ ಎಮ್ ಇದೆ, ನಮಗೆ ಒಮೆಗಾ ಇಲ್ಲ ಅಲ್ವಾ. ಸೊ ಒಮೆಗಾ ತೆಗಿಬೇಕು ಅಂದರೆ ಏನರ್ಥ, ಇಲ್ಲಿ ನಾವು ಒಮೆಗಾ ತೆಗಿಯೋದು ಅಂದರೆ ಅರ್ಥ ಏನು, ಈಗ ಇಲ್ಲಿ ಒಮೆಗಾ ಬೈ ಒಮೆಗಾ ಡಿವೈಡ್ ಮಾಡ್ಕೊ, ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಒಮೆಗಾ, ಕ್ಯೂ ಎಮ್ ಒಮೆಗಾ ಬೈ ಸಿ ಒಮೆಗಾ ಆರ್ ಒಮೆಗಾ ಸಿ. ಅರ್ಥ ಆಗುತ್ತೆ ಮ್ಯಾಥ್ಸ್ ನೋಡಿ. ಇದ್ರ ಜೊತೆ ನಾವು ಒಮೆಗಾ ತರಬೇಕಂದ್ರೆ ಒಮೆಗಾ ಇಲ್ಲಲ್ವ ಇಲ್ಲಿ. ಸಿಂಪಲ್ ಆಗಿ ಏನು ಹೇಳೋದು, ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಒಮೆಗೆಯಿಂದ ಮಲ್ಟಿಪ್ಲೈ ಮಾಡಿ. ಸೊ ಒಮೆಗೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಒಮೆಗಾ ಕ್ಯೂ ಎಮ್ ಒಮೆಗಾ, ಡಿನಾಮಿನೇಟರ್ಲಿ ಏನಾಯಿತು ಒಮೆಗಾ ಸಿ ಆಯಿತು. ಈಗ ನೀವೇನು ಮಾಡಿದ್ರಿ, ಕ್ಯೂ ಎಮ್ ಒಮೆಗಾನ ಹೊರಗಡೆ ತಗೊಬಂದ್ರಿ, ಒಮೆಗಾ ಸಿ ಅಲ್ಲೇ ಉಳ್ಕೊಳ್ತು. ಅರ್ಥ ಆಗುತ್ತಾ. ಸೊ ಒಮೆಗಾ ಸಿ ಹೇಗಾಯಿತು ಅಂತ ಗೊತ್ತಾಯ್ತಲ್ವ ಇಲ್ಲಿ ನೋಡಿ. ನ್ಯೂಮರೇಟರ್ಗೆ ಒಮೆಗಾ, ಡಿನಾಮಿನೇಟರ್ಗೆ ಒಮೆಗೆಯಿಂದ ಮಲ್ಟಿಪ್ಲೈ ಮಾಡಿದೆ. ಈ ರೀತಿ ಮಾಡಿದ್ರೆ ಏನು ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಒಮೆಗಾ ಇಲ್ಲೂ ಒಮೆಗಾ ಇದೆ. ಬಟ್ ಅದನ್ನು ನಾನು ತಗೊಂಡು ಹೋಗ್ಬಿಡ್ತೀನಿ ಹೊರಗೆ, ಕಾಮನ್ನಾಗಿ ಹೊರಗಡೆ ತಂದುಬಿಟ್ಟಿದ್ದೀನಿ ಕ್ಯೂ ಎಮ್ ಒಮೆಗಾವನ್ನು. ಸೊ ಇಲ್ಲಿರೋ ಒಮೆಗಾ ಮತ್ತು ಕ್ಯೂ ಎಮ್ ಹೊರಟೋಯ್ತು, ಕೆಳಗಡೆ ಇರೋ ಒಮೆಗಾ ಹಾಗೆ ಉಳ್ಕಂತು. ಹಾಗಾಗಿ ಒಮೆಗಾ ಸಿ ಬಂತು. ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅಂತ ಆಯಿತು. ಇದು ಹಾಗೆ ಮುಂದಕ್ಕೆ ಬಂದಿದೆ ಸೋರ್ಸ್ ವೋಲ್ಟೇಜ್. ಕರೆಕ್ಟಾ. ಹಾಂ, ಈಗ ಈ ಇಕ್ವೇಷನ್ ನೋಡ್ತಾ ಇದ್ದರೆ ನಮಗೇನು ನೆನಪಾಗುತ್ತೆ ಕೇಳಿದರೆ, ಒಮೆಗಾ ಎಲ್ ಅನ್ನೋದು ಎಕ್ಸೆಲ್ ಅನ್ನೋದು ಒಮೆಗಾ ಎಲ್. ಕರೆಕ್ಟಾ. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕಲ್ತಿದ್ದೀವಿ ನಾವು, ಫಸ್ಟ್ 2ನೇ ವಿಡಿಯೋದಲ್ಲಿ ಕಲ್ತಿದ್ದೀವಿ.
ನೆಕ್ಸ್ಟ್ ಏನು ಕೇಳಿದರೆ 1/ωc ನೋಡಿ, ಇದು ಡಿನಾಮಿನೇಟ್ರಲ್ಲಿದೆ. 1/ωc ಅಂದರೆ XC, ಇದು ಕೆಪಾಸಿಟಿವ್ ರಿಯಾಕ್ಟನ್ಸ್, ಇದು ಗೊತ್ತಿದೆ ನಮಗೆ. ಸೊ ಈ ಎರಡು ಎಕ್ಸ್ಪ್ರೆಷನ್ ಫ್ಯಾಮಿಲಿಯರ್ ನಮಗೆ. ಹಾಗಾಗಿ ನಾವೇನು ಮಾಡ್ಬೋದು, ಈಗ ωL ಇರೋ ಜಾಗದಲ್ಲಿ XL, 1/ωc ಇದೆಯಲ್ಲ ಇಲ್ಲಿ, ಈ ಜಾಗದಲ್ಲಿ ನಾವು XCಯನ್ನು ಹಾಕ್ಬೋದು. ಸೊ ಹಾಗೆ ಹಾಕಿದಾಗ ಏನಾಯಿತು ನೋಡಿ, ωL ಇರೋ ಜಾಗದಲ್ಲಿ -XL, ಮೈನಸ್ ಅಲ್ಲಿ ಆಲ್ರೆಡಿ ಇತ್ತದು, sin ωt ಪ್ಲಸ್ ಥೀಟಾ ಪ್ಲಸ್ r cos ωt ಪ್ಲಸ್ ಥೀಟಾ, ಇದು ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಇಲ್ಲೇನಾಯಿತು ನೋಡಿ, 1/ωc ಇರೋದು XC ಆಯಿತು, sin ωt ಪ್ಲಸ್ ಥೀಟಾ ಈಕ್ವಲ್ಸ್ ಟು Vm sin ωt. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾವುದು ಇದು ನಿಮ್ಗೆ ಗೊತ್ತಿದೆಯಲ್ವ, XL = ωL ಆ್ಯಂಡ್ XC. ನೋಟ್ ಮಾಡೋದು ಬೇಡ ಬಿಡಿ ಇದನ್ನು, ಯಾಕೆಂದರೆ ಆಲ್ರೆಡಿ ಫ್ಯಾಮಿಲಿಯರ್ ಈ ಎಕ್ಸ್ಪ್ರೆಷನ್ನು ನೆನಪಿರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿವರೆಗೂ ನಮ್ಗೆ ಓಕೆ. ಈ ಎಕ್ಸ್ಪ್ರೆಷನ್ನಲ್ಲಿ ಏನಾಯಿತು ನೋಡಿ, -XL sin ωt ಪ್ಲಸ್ ಥೀಟಾ, ಇಲ್ಲಿ ಬನ್ನಿ XC sin ωt ಪ್ಲಸ್ ಥೀಟಾ. ಈ sin ωt ಪ್ಲಸ್ ಥೀಟಾ ಕಾಮನ್ ಇದೆ ಎರಡು ಕಡೆ, ಕರೆಕ್ಟಾ? ಇಲ್ಲೂ sin ωt ಪ್ಲಸ್ ಥೀಟಾ, ಇಲ್ಲೂ sin ωt ಪ್ಲಸ್ ಥೀಟಾ ಇದೆ. ಸೊ ಹಾಗಾಗಿ ನಾವೇನು ಮಾಡ್ಬೇಕು ಹೇಳಿದ್ರೆ, ಆ sin ωt ಪ್ಲಸ್ ಥೀಟಾ ಕಾಮನ್ ಅಂತ ಹೊರಗಡೆ ಇಟ್ಕೊಂಡ್ರೆ ಇಲ್ಲೇನು ಉಳಿತು, XC ಮೈನಸ್ XL, ಯಾಕೆಂದರೆ XLಗೆ ಮೈನಸ್ ಸೈನ್ ಇರೋದ್ರಿಂದ XC ಮೈನಸ್ XL sin ωt ಪ್ಲಸ್ ಥೀಟಾ ಪ್ಲಸ್ R ಇಂಟು ಕಾಸ್ ωt ಪ್ಲಸ್ ಥೀಟಾ, ಇದು ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು Vm sin ωt. ಸೋರ್ಸ್ ವೋಲ್ಟೇಜ್ ಹಾಗೆ ಬಂದಿದೆ. ಸೊ ಇಲ್ಲಿವರೆಗೂ ಓಕೆ, ನಿಮಗೆ ಏನು ಸಮಸ್ಯೆ ಆಗಿಲ್ಲ ಅನ್ಕೋತೀನಿ, ಫಾಲೋ ಮಾಡ್ತಾ ಇದ್ದೀರಲ್ಲ? ಓಕೆ, ಈಗ ನೆಕ್ಸ್ಟ್ ಏನು ಮಾಡುವ ನಾವು ಅಂದರೆ, ಈ ಇಕ್ವೇಷನ್ ನಂಬರ್ 3 ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ ಜೆಡ್ ಅಂದರೆ ಗೊತ್ತಿಲ್ಲ ನಮಗೆ, ಅದೊಂದು ಅಪೋಸಿಷನ್ನಿಂದ AC ಸರ್ಕ್ಯೂಟ್ ಅಷ್ಟೇ ಗೊತ್ತಿದೆ ನಮ್ಗೆ, ಅದರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅನ್ಕೊಳ್ಳೋಣ. ನಿಮ್ಗೆ ಗೊತ್ತಿದೆ ಬಿಡಿ, ಪೇಶರಲ್ಲಿ ಕಲ್ತಿದ್ರಿ ನೀವು, ಬಟ್ ಗೊತ್ತಿಲ್ಲ ನಮಗೆ. ಆದರೂ ನಾವೇನಂತೀವಿ, ಜೆಡ್ಡಿಂದ ಮಲ್ಟಿಪ್ಲೈ ಮಾಡೋಣ ಅಂತ ಹೇಳ್ತೀವಿ. ಏನು ಮಾಡೋದು, ಇದಕ್ಕೆ ಜೆಡ್ಡಿಂದ ಮಲ್ಟಿಪ್ಲೈ ಮಾಡೋದು ಮತ್ತು ಡಿವೈಡ್ ಮಾಡೋದು. ಇಲ್ಲೂ ಜೆಡ್ಡಿಂದ ಮಲ್ಟಿಪ್ಲೈ ಡಿವೈಡ್ ಮಾಡಿ. ಸೊ ಇಲ್ಲೇನೂ ಬದಲಾವಣೆ ಆಗೋದಿಲ್ಲ, ಯಾಕೆಂದರೆ ಜೆಡ್ ಕ್ಯಾನ್ಸಲ್ ಆಗೋಗುತ್ತೆ, ಕರೆಕ್ಟಾ? ಇಲ್ಲೇನಾಗುತ್ತೆ ನೋಡಿ, ಸೊ ಜೆಡ್ಡಿಂದ ಮಲ್ಟಿಪ್ಲೈಯನ್ನು ನಾನು ಹೊರಗಡೆ ಇಟ್ಟಿದ್ದೇನೆ, ಡಿವೈಡನ್ನು ಈಚ್ ಟರ್ಮಿಗೆ ಮಾಡಿದ್ದೇನೆ. ಇರೋದು ಎಷ್ಟು ಟರ್ಮ್ ಇಲ್ಲಿ, 2 ಟರ್ಮ್ ಇದೆಯಲ್ಲ, 2 ಟರ್ಮಿಗೂ ನಾನು ಸ್ವಲ್ಪ ರೀರೈಟ್ ಮಾಡಿದ್ದೇನೆ. ಅಂದರೆ R cos ಥೀಟನ ಈಚ್ ತಗೊಂಡೆ ನಾನು, ಈ XC ಮೈನಸ್ XL sin ωt ಪ್ಲಸ್ ಥೀಟನ ಈಚೆ ತಗೊಂಡಿದ್ದೇನೆ ಅಷ್ಟೇ, ಮತ್ತೇನಿಲ್ಲ. ಬಟ್ ಜೆಡ್ಡಿಂದ ಡಿವೈಡ್ ಆಗಿದೆ, ಔಟ್ಸೈಡಲ್ಲಿ ಜೆಡ್ ಇದೆ. ಏನಾದರೂ ವ್ಯಾಲ್ಯೂ ಚೇಂಜ್ ಆಗುತ್ತಾ? ಏನೂ ಆಗೋದಿಲ್ಲ, ಯಾಕೆಂದರೆ ಈ ಜೆಡ್ಡನ್ನು ನೀವು ಒಳಗಡೆ ತಂದರೆ ಜೆಡ್ ಇಂಟು R/Z, ಜೆಡ್ ಕ್ಯಾನ್ಸಲ್ ಆಯಿತಾ? ಇಲ್ಲಿ ತಗೊಂಡು ಬಂದರೆ ಜೆಡ್ ಇಂಟು XC ಮೈನಸ್ XL ಬೈ ಜೆಡ್ ಇದೆ, ಜೆಡ್ ಕ್ಯಾನ್ಸಲ್ ಆಗುತ್ತೆ. ಸೊ ವ್ಯಾಲ್ಯೂಸ್ ಏನೂ ನಾವು ಡಿಸ್ಟರ್ಬ್ ಮಾಡಿಲ್ಲ, ಬಟ್ ಇಲ್ಲಿ ಜೆಡ್ ಡಿವೈಡ್ ಬೈ ಜೆಡ್ ಇದೆ, ಅದು ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ. ಹಾಗಾಗಿ ಇಷ್ಟು ಉಳ್ಕಂತು ನಮಗೆ. ಇಲ್ಲಿವರೆಗೂ ಓಕೆನಾ? ಹಾಂ, ಈಗ ನಾವೇನು ಮಾಡುವ ಕೇಳಿದರೆ, ಇದನ್ನು ನೋಟ್ ಮಾಡ್ಕೊಳ್ಳಿ. R/Z ಇದೆಯಲ್ಲ, ಇದನ್ನು cos phi ಅಂತ ಸಬ್ಸ್ಟಿಟ್ಯೂಟ್ ಮಾಡುವ. R/Z cos phi, ಬರೀ R/Z ಇಷ್ಟೇ. R/Z ಇದೆಯಲ್ಲ, ಈ ಒಂದು ಟರ್ಮನ್ನು cos phi ಅಂತ ಸಬ್ಸ್ಟಿಟ್ಯೂಟ್ ಮಾಡುವ. ನೋಟ್ ಮಾಡ್ಕೊಳ್ಳಿ ಇದನ್ನು, R/Z ಈಕ್ವಲ್ಸ್ ಟು cos phi. ಹಾಗೆ ಇಲ್ಲಿದೆಯಲ್ಲ XC ಮೈನಸ್ XL ಬೈ ಜೆಡ್ ಇದೆಯಲ್ಲ, ಇದನ್ನು sin phi ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ XC ಮೈನಸ್ XL ಬೈ ಜೆಡ್ ಇದೆಯಲ್ಲ, ಇದನ್ನು sin phi ಅಂತೇಳಿ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದನ್ನೆಲ್ಲ ಮಾಡ್ತಾ ಬಂದರೆ ನಿಮಗೇನೂ ಕನ್ಫ್ಯೂಸ್ ಆಗೋದಿಲ್ಲ. ಓಕೆ, ಸೊ ಎರಡನ್ನು ಡಿವೈಡ್ ಮಾಡಿ, sin phi ಡಿವೈಡ್ ಬೈ cos phi ಮಾಡಿ, tan phi ಆಗುತ್ತೆ. ನಾವು ಸಬ್ಸ್ಟಿಟ್ಯೂಟ್ ಮಾಡೋಕೆ ಹೊರಟಿರೋ ವ್ಯಾಲ್ಯೂಸಲ್ಲಿ sin phi ಡಿವೈಡ್ ಬೈ cos phi ಮಾಡಿ, tan phi ಆಗುತ್ತೆ. ಸೊ tan phi ಆದಾಗ ಜೆಡ್ ಕ್ಯಾನ್ಸಲ್ ಆಯಿತು, ಏನು ಉಳ್ಕೊಂತು, XC ಮೈನಸ್ XL ಬೈ R ಬಂತು, ಕರೆಕ್ಟಾ? sin phi ಈ ಈಕ್ವೇಷನ್ನು ಡಿವೈಡ್ ಬೈ ಈ ಈಕ್ವೇಷನ್ ಮಾಡಿ, ಅವಾಗೇನು ಉಳಿತದೆ, XC ಮೈನಸ್ XL ಬೈ R ಅಂತ ಬಂತು. tan phi ಈಕ್ವಲ್ಸ್ ಟು XC ಮೈನಸ್ XL ಬೈ R, ಎಲ್ಲೋ ನೋಡ್ದಂಗಿದೆ ನೋಡಿ ಈಕ್ವೇಷನ್ನು. ಸೊ ಫೇಸ್ ಆ್ಯಂಗಲ್, ಹಾಗಾಗಿ ನಾವು ಏನು ಹೇಳ್ಬೋದು ಡೈರೆಕ್ಟಾಗಿ, phi ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ XC ಮೈನಸ್ XL ಬೈ Z. ದಿಸ್ ಈಸ್ ದ ಫೇಸ್ ಆ್ಯಂಗಲ್, ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ಸೋರ್ಸ್ ವೋಲ್ಟೇಜ್. phi ಸಿಕ್ತು ನಮಗೆ, ಒಂದು ಎಕ್ಸ್ಪ್ರೆಷನ್ ಸಿಕ್ತಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು, ಮತ್ತೆ ನೆನ್ಪು ಮಾಡ್ತೀನಿ ನಿಮಗೆ. ಸೊ ಈಗ ನಾವು ಮುಂದಕ್ಕೆ ಹೋಗೋಣ. ಇಲ್ಲೇನಾಗಿದೆ ಅಂದರೆ, ನಾವು ಆ ಒಂದು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ಹೇಳಿದ್ನಲ್ಲ, ಈಗ ನೋಟ್ ಮಾಡ್ಕೊಂಡಿದ್ದೀರಲ್ಲ ನೀವು, R/Z ಇರೋ ಜಾಗದಲ್ಲಿ cos phi-ಯನ್ನು XC ಮೈನಸ್ XL ಬೈ ಒಂದು ಏನಿತ್ತು ಜೆಡ್ ಇತ್ತಲ್ವ, ಅಲ್ಲಿ sin phi-ಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ.
ಕರೆಕ್ಟಾ? ಹಾಗಾಗಿ ಕಾಸ್ ಫೈ ಬಂತು, ಇಲ್ಲಿ ಸೈನ್ ಫೈ ಬಂತು. ಈ ಇಕ್ವೇಷನ್ ಏನಾಗಿದೆ ನೋಡಿ, ಕಾಸ್ ಫೈ ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ ಪ್ಲಸ್ ಸೈನ್ ಫೈ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ ಅಂತ ಇದೆ. ರೈಟ್ ಸೈಡ್ ಹಾಗೆ ಇದೆ, ವಿ ಎಮ್ ಸೈನ್ ಒಮೆಗಾ ಟಿ ಹಾಗೆ ಇದೆ. ಲೆಫ್ಟ್ ಸೈಡನ್ನು ಇಕ್ವೇಷನ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಸೊ ಇಟ್ ಈಸ್ ಸಿಮಿಲರ್ ಟು ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಅನ್ನೋ ಫಾರ್ಮಲ್ ಇದೆ. ಸೊ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಅಂದಾಗ ಕಾಸ್ ಎ ಮೈನಸ್ ಬಿ ಅಂತ ಬರಿಬೋದು. ಕರೆಕ್ಟಾ? ಇದು ಟ್ರಿಗ್ನೋಮೆಟ್ರಿ ಗೊತ್ತಿದೆ ನಿಮಗೆ ರಿಲೇಷನ್. ಕಾಸ್ ಎ ಮೈನಸ್ ಬಿ ಆರ್ ಕಾಸ್ ಬಿ ಮೈನಸ್ ಎ ಏನೂ ಬರಿಬೋದು. ಯಾಕೆ ಹೇಳಿ? ಕಾಸ್ ಮೈನಸ್ ಟೀಟಾ ಇಸ್ ಕಾಸ್ ಟೀಟಾ. ಹಾಗಾಗಿ ನಾನೇನು ಮಾಡ್ತೀನಿ ಕೇಳಿದರೆ, ಈ ಎಕ್ಸ್ಪ್ರೆಷನನ್ನು ಇದು ಕ್ಯೂ ಎಮ್ ಒಮೆಗಾ ಜೆಡ್ ಕಾಮನ್ ಆವಾಗಿಂದ ಬರ್ತಾ ಇದೆ ಕ್ಯಾರಿಯಾಗಿ. ಜೆಡ್ ನಾವು ಮಲ್ಟಿಪ್ಲೈ ಮಾಡಿರೋದು, ಡಿವೈಡ್ ಮಾಡಿರೋದು, ನಂತರ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಕ್ಯೂ ಎಮ್ ಒಮೆಗಾ ಜೆಡ್ ಬ್ರ್ಯಾಕೆಟ್ ಒಳಗಡೆ ಏನಾಯಿತು? ಕಾಸ್ ಎ ಮೈನಸ್ ಬಿ. ನಾನು ಎ ಅನ್ನು ಈ ವ್ಯಾಲ್ಯೂ ತೊಗೊತೇನೆ, ಒಮೆಗಾ ಟಿ ಪ್ಲಸ್ ಟೀಟಾ. ಬಿ ಅನ್ನು ಫೈ ಅಂತ ತೊಗೋತೀನಿ. ಒಮೆಗಾ ಟಿ ಪ್ಲಸ್ ಟೀಟಾ ಮೈನಸ್ ಫೈ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಸೊ ರೈಟ್ ಹ್ಯಾಂಡ್ ಸೈಡ್ ಹಾಗೆ ಇದೆ. ಕರೆಕ್ಟಾ? ಈಗ ಏನಾಯ್ತು, ಇದು ಸಿಂಗಲ್ ಇಕ್ವೇಷನಿಗೆ ಬಂತು. ಯಾವುದು? ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ನೋಡಿ, ಮತ್ತೆ ಕಾಸ್ ಫಂಕ್ಷನಲ್ಲಿ ಬಂತು ವಿತ್ ಸಮ್ ಕಾನ್ಸ್ಟೆಂಟು. ಇದು ಸೈನ್ ಫಂಕ್ಷನಲ್ಲಿದೆ ವಿತ್ ಸಮ್ ಕಾನ್ಸ್ಟೆಂಟ್ ವಿ ಎಮ್ ಸೈನ್ ಒಮೆಗಾ ಟಿ. ಕರೆಕ್ಟಾ? ಹಾಗಾಗಿ ನಾವೇನು ಮಾಡ್ಬೋದು? ಇಕ್ವೇಷನನ್ನು ಕಂಪೇರ್ ಮಾಡ್ಬೋದು. ಸೊ ಇಕ್ವೇಷನ್ ಕಂಪೇರ್ ಮಾಡಿದರೆ ಈ ಕ್ಯೂ ಎಮ್ ಒಮೆಗಾ ಜೆಡ್ ಅನ್ನೋ ಜಾಗದಲ್ಲಿ ವಿ ಎಮ್ ಇದೆ ನೋಡಿ. ಕಾಸ್ ಮತ್ತು ಸೈನ್ಗೆ ಬಿಡಿ, ಉಳಿದಿದ್ದು ನೋಡಿ ಕ್ಯೂ ಎಮ್ ಒಮೆಗಾ ಜೆಡ್ ಇರೋ ಜಾಗದಲ್ಲಿ ವಿ ಎಮ್ ಇದೆ. ಸೊ ಈ ಜೆಡ್ ಅನ್ನೋದು ಅಪೋಸಿಷನ್, ಅಂದರೆ ಒಂದು ರೆಜಿಸ್ಟರ್ ಇದ್ದಾಗೆ ನಮಗೆ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಇದ್ದಾಗೆ. ವಿ ಈಸ್ ಈಕ್ವಲ್ ಟು ಐ ಆರ್. ಆರ್ ಇರೋ ಜಾಗದಲ್ಲಿ ಜೆಡ್ ಇದೆ. ಹಾಗಾದರೆ ಐ ಇರೋ ಜಾಗದಲ್ಲಿ ಯಾವುದಿದೆ? ಐ ಈಸ್ ಈಕ್ವಲ್ ಟು ಕ್ಯೂ ಎಮ್ ಒಮೆಗಾ. ಐ ಎಮ್ ಈಸ್ ಈಕ್ವಲ್ ಟು ಕ್ಯೂ ಎಮ್ ಒಮೆಗಾ ಅಂತ ಸಿಕ್ತು ನಮಗಿದು. ಅದೇ ಥರ ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ ಮೈನಸ್ ಫೈ ಇದೆಯಲ್ಲ, ಇದಕ್ಕೆ ಯಾವುದು ಈಕ್ವಲ್ ಆಗುತ್ತೆ? ಸೈನ್ ಒಮೆಗಾ ಟಿ ಈಕ್ವಲ್ ಆಗಿರುತ್ತೆ. ಕರೆಕ್ಟಾ? ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಸೊ ದೇ ಮಸ್ಟ್ ಬಿ ಈಕ್ವಲ್. ಹಾಗಂದರೆ ಅರ್ಥ ಏನು? ಹಾಗಾದರೆ ಈ ಒಮೆಗಾ ಟಿ ಒಂದು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ಟೀಟಾ ಮೈನಸ್ ಫೈ ಏನಾಗಿರಬೇಕು? ಮೈನಸ್ ಫೈ ಬೈ ಟು ಆಗಿರಬೇಕು. ಕಾಸ್ ಟೀಟಾ ಮೈನಸ್ ಫೈ ಬೈ ಟು ಕಾಸ್ ಟೀಟಾ ಮೈನಸ್ ಫೈ ಬೈ ಟು ಸೈನ್ ಟೀಟಾ, ಅಂದರೆ ಟೀಟಾ ಜನರಲ್ ಹೇಳಿರುವಂಥದ್ದು. ಸೊ ಹಾಗಾಗಿ ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ ಮೈನಸ್ ಫೈ ಇದು ಏನಾಗಿರ್ಬೇಕಾದ್ರೆ ಈ ಟೀಟಾ ಮೈನಸ್ ಫೈ ಬೈ ಟು ಆಗಿದ್ದರೆ ಅದು ಸೈನ್ ಫಂಕ್ಷನಿಗೆ ಬರುತ್ತೆ. ಸೊ ಎರಡು ಈಕ್ವಲ್ ಆಗುತ್ತೆ. ಅವಾಗ ಈಕ್ವಲ್ ಆಗಲಿಕ್ಕೆ ಇದೇ ಕಾರಣ. ಹಾಗಾಗಿ ಟೀಟಾ ಮೈನಸ್ ಫೈ ಈಸ್ ಈಕ್ವಲ್ ಟು ಮೈನಸ್ ಫೈ ಬೈ ಟು. ಇದು ನಾವು ಗೆಸ್ ಮಾಡಿರೋ, ಈಗ ಇಲ್ಲಿ ಟ್ರಿಗ್ನೋಮೆಟ್ರಿ ಪ್ರಕಾರ ಹೇಳಿರುವಂಥದ್ದು. ನಾವು ಟೀಟಾವನ್ನೇ ಸಪ್ರೇಟ್ ಮಾಡಿದರೆ ಟೀಟಾ ಈಕ್ವಲ್ಸ್ ಟು ಮೈನಸ್ ಫೈ ಬೈ ಟು. ಮೈನಸ್ ಫೈ ಆಚೆ ಹೋದರೆ ಪ್ಲಸ್ ಫೈ ಆಯಿತು. ಬೇಕಂದರೆ ಕಾಮನ್ ತೆಗೀರಿ, ಮೈನಸ್ ಕಾಮನ್ ತೆಗೆದ್ರೆ ಈ ಫೈ ಬೈ ಟು ಪ್ಲಸ್ ಆಯಿತು, ಈ ಫೈ ಏನಾಯಿತು? ಮೈನಸ್ ಆಯಿತು. ಮೈನಸ್ ಬ್ರ್ಯಾಕೆಟ್ ಒಳಗಡೆಗೆ ಫೈ ಬೈ ಟು ಮೈನಸ್ ಫೈ. ನೋಟ್ ಮಾಡ್ಕೊಳ್ಳಿ, ಐ ಎಮ್ ಈಸ್ ಈಕ್ವಲ್ ಟು ಕ್ಯೂ ಎಮ್ ಒಮೆಗಾ ಆ್ಯಂಡ್ ಟೀಟಾ ಈಕ್ವಲ್ಸ್ ಟು ಮೈನಸ್ ಫೈ ಬೈ ಟು ಮೈನಸ್ ಫೈ. ಟೀಟಾ ಈಕ್ವಲ್ಸ್ ಟು ಇದು ಈ ವ್ಯಾಲ್ಯೂಸ್ ಇವೆರಡನ್ನು ನೋಟ್ ಮಾಡ್ಕೊಳ್ಳಿ. ಐ ಎಮ್ ಈಸ್ ಈಕ್ವಲ್ ಟು ಕ್ಯೂ ಎಮ್ ಒಮೆಗಾ ಆ್ಯಂಡ್ ಫೈ ದಿಸ್ ಟೀಟಾ ಈಕ್ವಲ್ಸ್ ಟು ಮೈನಸ್ ಫೈ ಬೈ ಟು ಮೈನಸ್ ಫೈ ಬ್ರ್ಯಾಕೆಟಲ್ಲಿ. ಹಾಂ, ಈಗ ನಮಗೇನು ಬೇಕು ಕೇಳಿದರೆ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು ನಾವು ಫಸ್ಟಿಗೆ. ಸೊ ಅದಕ್ಕೆ ನಾವು ಫಸ್ಟ್ ಒಂದು ಸೊಲ್ಯೂಷನ್ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಟೀಟಾ. ಓಕೆ, ಈಗ ನಾವು ಕರೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಐ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ ಅಂತ ತಗೋತೀವಿ. ಸೊ ಐ ಅನ್ನೋದು ಕರೆಂಟು, ಇದು ಏನು ಅಂದರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜಸ್ ಡಿ ಕ್ಯೂ ಬೈ ಡಿ ಟಿ. ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನು, ಕ್ಯೂ ಎಮ್ ಒಮೆಗಾ ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ. ಏನೂ ತೊಂದರೆ ಇಲ್ಲ, ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರಿ ನೀವು ಈಕ್ವೇಷನನ್ನು ನೋಟ್ ಮಾಡ್ಕೊಂಡಿದ್ರಿ. ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಅಂತ ನಾವು ಸ್ಟಾರ್ಟಿಂಗೇ ತಗೊಂಡಿರುವಂಥದ್ದು. ಸೊ ಅದರಿಂದ ಕರೆಂಟನ್ನು ಬೇಕಾದಾಗ ಡಿ ಕ್ಯೂ ಬೈ ಡಿ ಟಿ ಈಕ್ವಲ್ಸ್ ಟು ಕ್ಯೂ ಎಮ್ ಒಮೆಗಾ ಕಾಸ್ ಒಮೆಗಾ ಟಿ ಪ್ಲಸ್ ಟಿ ಟಿ. ಐ ಅನ್ನೋದು ನಮಗೆ ಎಕ್ಸ್ಪ್ರೆಷನ್ ಬಂತು. ಹಾಂ, ಈಗ ಇಲ್ಲಿ ಕ್ಯೂ ಎಮ್ ಒಮೆಗಾ ಅಂದರೆ ಏನು? ಐ ಎಮ್ ಅಂದರೆ ಪೀಕ್ ಕರೆಂಟ್ ಅಥವಾ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಆಫ್ ದ ಕರೆಂಟ್. ಐ ಎಮ್ ಅನ್ನೋದು ಕ್ಯೂ ಎಮ್ ಒಮೆಗಾ. ಓಕೆ, ಟೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಟೀಟಾ ಅಂದರೆ ಎಷ್ಟಿದೆ? ಮೈನಸ್ ಫೈ ಬೈ ಟು ಮೈನಸ್ ಫೈ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯಿತು? ಈ ರೀತಿ ನೋಡಿ, ಕ್ಯೂ ಎಮ್ ಒಮೆಗಾನ ಐ ಎಮ್, ಟೀಟಾವನ್ನು ಮೈನಸ್ ಫೈ ಬೈ ಟು ಮೈನಸ್ ಫೈ.
ಇಕ್ವೇಷನ್ ಯಾವ ಫಾರ್ಮಿಗೆ ಬಂತು? I is equal to Im sin omega t plus phi. ಕರೆಂಟ್ ಇಕ್ವೇಷನ್ ಸಿಕ್ತು ನಮಗೆ, ಕರೆಕ್ಟಾ? ಕ್ಲಿಯರಾ ಇಲ್ಲಿವರೆಗೆ? ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, I is equal to Im sin omega t plus phi ಸಿಕ್ತು. ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕರೆಂಟ್. ನಾವೇನು ಮಾಡ್ತಿದ್ವಿ ಫೇಸರಲ್ಲಿ, ಫಸ್ಟೇ ಕರೆಂಟನ್ನು ವಿತ್ ಸಮ್ ಫೇಸ್ ಡಿಫರೆನ್ಸ್ ಅಂತ ತಗೊಂಡಿದ್ವಿ ಸ್ಟಾರ್ಟಿಂಗ್ಗೆ. ಆಮೇಲೆ ನಾವೇನು ಈ ಇಕ್ವೇಷನ್ ಸ್ಟಾರ್ಟಿಂಗಲ್ಲೇ ತೊಗೊಂಬಿಟ್ಟಿದ್ವಿ ನಾವು. ಬಟ್ ಇಲ್ಲಿ ನೋಡಿ, ಈ ಇಕ್ವೇಷನ್ ನಂತರ ಬರುತ್ತೆ. ನಾವು ಈ ಇಕ್ವೇಷನ್ ಇದೆಯಲ್ಲ, ಸೋರ್ಸ್ ವೋಲ್ಟೇಜನ್ನು ಫಸ್ಟೇ ತಗೊಂಡಿದ್ದೀವಿ, ಕರೆಂಟ್ ಎಕ್ಸ್ಪ್ರೆಷನ್ ನಮ್ಗೆ ಸಿಕ್ತು, ಕರೆಕ್ಟಾ? ಕ್ಲಿಯರಾ ಇಲ್ಲಿವರೆಗೆ? ಸೊ ನಮಗೆ ಈಗ ಏನೇನು ಗೊತ್ತಾಯಿತು ನಮಗೆ? ಒಂದನೇದು ಫೇಸ್ ಡಿಫ್ರೆನ್ಸ್ ಸಿಕ್ತು, ಫೈ tan inverse of xc minus xl by r. ಎರಡನೇದು ಕರೆಂಟಿನ ಎಕ್ಸ್ಪ್ರೆಷನ್ ಸಿಕ್ತು, I is equal to Im sin omega t plus phi. ಸೊ ನೆಕ್ಸ್ಟ್ ಇನ್ನೊಂದು ಬಾಕಿ ಇದೆ ಅಲ್ವಾ ನಮಗೆ, ನೆನ್ಪಿಟ್ಕೊಳ್ಳೇಂದಿಂದಲ್ಲ, ನಾವಲ್ಲೊಂದು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಏನದು? r by z is equal to cos phi ಆ್ಯಂಡ್ xc minus xl by z is equal to sin phi ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಈ ಎರಡು ಇಕ್ವೇಷನನ್ನು ಸ್ಕ್ವೇರ್ ಮಾಡಿ, ಬೋತ್ ಸೈಡು ಆ್ಯಡ್ ಮಾಡಿ. ಸ್ಕ್ವೇರ್ ಮಾಡಿ ಆ್ಯಡ್ ಮಾಡೋದು ಗೊತ್ತಿದೆ ನಿಮಗೆ. ಸೊ ಹಾಗೆ ಮಾಡಿದರೆ ಏನಾಯಿತು ನೋಡಿ, r ಸ್ಕ್ವೇರ್ ಬೈ z ಸ್ಕ್ವೇರ್, ಇದು ಸ್ಕ್ವೇರ್ ಆಯಿತು. ಮತ್ತು ಈ ಲೆಫ್ಟ್ ಸೈಡಲ್ಲಿರೋದು ಏನು? xc ಮೈನಸ್ xl ಹೋಲ್ ಸ್ಕ್ವೇರ್ ಡಿವೈಡ್ ಬೈ z ಸ್ಕ್ವೇರ್ ಈಕ್ವಲ್ಸ್ ಟು ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಫೈ. ಎರಡು ಏನು ಮಾಡಿದ್ರಿ? ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರಿ. ಸೊ ಇದು ಗೊತ್ತಿದೆ ನಿಮಗೆ, ಟ್ರಿಗ್ನೋಮೆಟ್ರಿಯಲ್ಲಿ ಫ್ಯಾಮಿಲಿಯರು. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು 1. ಸೊ ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಫೈ ಈಕ್ವಲ್ಸ್ ಟು 1 ಆಯಿತು. ಸೊ ಹಾಗಾಗಿ ಏನಾಯಿತು ನಿಮಗೆ? r ಸ್ಕ್ವೇರ್ ಪ್ಲಸ್ xc ಮೈನಸ್ xl ಹೋಲ್ ಸ್ಕ್ವೇರ್, r ಸ್ಕ್ವೇರ್ ಪ್ಲಸ್ xc ಮೈನಸ್ xl ಹೋಲ್ ಸ್ಕ್ವೇರ್, ಇದು ಕಾಮನ್ ಡಿನಾಮಿನೇಟರ್ ಅಲ್ವಾ? ಇದು z ಸ್ಕ್ವೇರ್ ಅನ್ನೋದು ಕಾಮನ್ ಡಿನಾಮಿನೇಟರು. ಸೊ ಹಾಗಾಗಿ ನಾವು ಅದನ್ನು ನ್ಯೂಮರೇಟರನ್ನು ಆ್ಯಡ್ ಮಾಡ್ಬೋದು, z ಸ್ಕ್ವೇರ್ ಈಕ್ವಲ್ಸ್ ಟು 1, ಕರೆಕ್ಟಾ? ಸೊ ಈಗ ಏನು ಮಾಡಿ, z ಸ್ಕ್ವೇರನ್ನು ಈ ಕಡೆ ತಗೊಳ್ಳಿ, ಅವಾಗ ಏನಾಗುತ್ತೆ ನಮಗೆ? z ಸ್ಕ್ವೇರ್ ಈಕ್ವಲ್ಸ್ ಟು r ಸ್ಕ್ವೇರ್ ಪ್ಲಸ್ xc ಮೈನಸ್ xl ಹೋಲ್ ಸ್ಕ್ವೇರ್. ಹಾಗಾಗಿ ನಾವು ಏನು ಅಂದ್ಕೊಂಡಿದ್ವಿ, ಈ ಜೆಡ್ ಅನ್ನೋದನ್ನು ಒಂದು ಇಂಪೆಡೆನ್ಸ್ ಅಥವಾ ಒಂದು ಅಪೋಸಿಷನ್ ಇನ್ ದ ಸರ್ಕ್ಯೂಟ್ ಅಂದ್ಕೊಂಡಿದ್ದೀವಲ್ಲ, ಅದರ ಎಕ್ಸ್ಪ್ರೆಷನ್ ಸಿಕ್ತು ನಮಗೆ. ಜೆಡ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ xc ಮೈನಸ್ xl ಹೋಲ್ ಸ್ಕ್ವೇರ್, ರೂಟ್ ಒಳಗಡೆ ಬಂತಿದ್ದು ಸೇಮ್ ಎಕ್ಸ್ಪ್ರೆಷನ್ ಬಂತಲ್ವ ನಮಗೆ. ಫೇಸರಲ್ಲಿ ನಾವೇನು ಮಾಡಿದ್ವಿ? ಒಂದು ಇಂಪೆಡೆನ್ಸ್ ಟ್ರಯಾಂಗಲನ್ನು ಹಾಕ್ಕೊಂಡು ಮಾಡಿದ್ವಲ್ಲ. ಸೊ ಸೇಮ್ ಅಲ್ಲಿ ಒಂದು ಎನಲೈಟಿಕಲ್ ಮೆಥಡಲ್ಲೂ ಕೂಡ ಜೆಡ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನು ಉಳಿಯೋದು? ಸೊ ಆಲ್ರೆಡಿ ಫೇಸ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ xc ಮೈನಸ್ xl ಬೈ ಜೆಡ್. ಆಲ್ರೆಡಿ ಈಗ ಜೆಡ್ಡನ್ನು ಕ್ಯಾಲ್ಕುಲೇಟ್ ಮಾಡಾಯಿತು, ಕರೆಂಟ್ ಎಕ್ಸ್ಪ್ರೆಷನ್ ಮಾಡಾಯಿತು. ಸೊ ಇಷ್ಟು ಈ ಒಂದು ಪಾರ್ಟು ಕಂಪ್ಲೀಟ್ಲಿ ಮ್ಯಾಥಮೆಟಿಕ್ಸ್ ಅಂದ್ಕೊಳ್ಳಿ, ಬಟ್ ಫಿಸಿಕ್ಸ್ ಕೂಡ ಇದೆಯಲ್ವ ಅದರಲ್ಲಿ. ಸೊ ನಾವು ಯೂಸ್ ಮಾಡಿರುವಂಥದ್ದು ಫಿಸಿಕ್ಸನ್ನೇ. ಸೊ ರೆಸಿಸ್ಟೆನ್ಸು ಅಥವಾ ಇಂಡಕ್ಟರ್ ಇರ್ಬೋದು, ಕೆಪಾಸಿಟರ್ ಇರ್ಬೋದು, ಚಾರ್ಜಿನ ಇಕ್ವೇಷನ್ ಇರ್ಬೋದು, ಕರೆಂಟ್ ಇಕ್ವೇಷನ್ ಇರ್ಬೋದು. ಸೊ ಎಲ್ಲವನ್ನು ನಾವು ಮಾಡಿಕೊಂಡು ಫೈನಲ್ ಆಗಿ ನಾವು ಈ ಒಂದು ಡೆರಿವೇಷನನ್ನು ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಸೊ ಇದನ್ನು ಕೇರ್ಫುಲ್ಲಾಗಿ 1-2 ಸರಿ ಆದರೂ ನೀವು ನೋಡಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಮತ್ತು ಏನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಒಂದು ಫಾಲೋ ಮಾಡ್ತಾ ಬರಬೇಕು. ಒಂದೊಂದು ಇಕ್ವೇಷನ್ ಬರೆದು ನೆಕ್ಸ್ಟ್ ಏನಾಯಿತು ಅಂತೇಳಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡುವ. ಸೊ ನೆಕ್ಸ್ಟು ಮುಂದಿನ ತುಂಬ ವಿಷಯಗಳಿದೆ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಕಲಿಬೇಕಾಗಿರುವಂಥದ್ದು. ಆದರೆ ನಿಮ್ಗೆ ಅನಿಸ್ತಾ ಇದೆ ಇದರಲ್ಲಿ ಮ್ಯಾಥಮೆಟಿಕಲ್ ಪಾರ್ಟೇ ಜಾಸ್ತಿ ಇದೆ ಅಂತೇಳಿ. ಅಫ್ಕೋರ್ಸ್, ಬಟ್ ಅದು ಮ್ಯಾಥಮೆಟಿಕ್ಸ್ ಇಲ್ಲದೆ ನಾವು ಫಿಸಿಕ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಮುಂದಿನ ಪಾರ್ಟನ್ನು ಕಂಟಿನ್ಯೂ ಮಾಡುವ. ಓಕೆ, ಥ್ಯಾಂಕ್ ಯು.